ನನಗೆ ರಾಜಕಾರಣಕ್ಕೆ ಬರ್ಬೇಕಾದ್ರೆ ಒಬ್ಬ ಗುರುಗಳು ಹೇಳ್ಕೊಟ್ಟಿದ್ರಿ ಏನಂತಂದ್ರೆ, ನೀನೊಬ್ಬ ಉದ್ಯಮಿ ಆಗಿದ್ಯಾ, ನೀನು ರಾಜಕೀಯಕ್ಕೆ ಹೋಗ್ಬೇಕಾದ್ರೆ ಈಗ 2 ಬಿಟ್ಟು ಹೋಗ್ಬೇಕು ಅಂತ. ಏನು ಅಂದ್ರೆ ಮಾನ ಮರ್ಯಾದೆ ಅಂತ. ಮಾನ ಮರ್ಯಾದೆ ಬಿಟ್ರೆ ಮಾತ್ರ ರಾಜಕೀಯಕ್ಕೆ ಹೋಗೋ, ಇಲ್ಲ ಹೋಗ್ಬೇಡ ಅಂತಂದ್ರು. ಅದಕ್ಕೆ ನಾನು 2 ಬಿಟ್ಟಿದ್ದೀನಿ. ಯಾವಾಗ ಹೇಳಿ, ಇಂಥ ಅವಮಾನಗಳೆಲ್ಲ ನಡೀತಾವೆ ಅಂತ ಬಿಟ್ಟೆ ಬಂದಿದ್ದೆ. ವೇದಿಕೆ ಮೇಲೆ ಹಾಸಲರಾಗಿರ್ತಕ್ಕಂಥ ಎಲ್ಲ ನನ್ನ ಸರ್ವ ಹಾಲು ಮತಸ್ಥರಿಗೆ, ಇವತ್ತು ನನ್ನ ತಾಯಂದಿರು ಗೌರಿ ಹಬ್ಬಕ್ಕೆ ಎಲ್ಲ ದೀಪೋತ್ಸವ ಮಾಡಿ ತುಂಬಾ ವಿಜೃಂಭಣೆಯಿಂದ ಈ ವರ್ಷವನ್ನ ಫಸ್ಟ್ ಹಬ್ಬ ನಂದು. ಇವತ್ತು ಸಂಕ್ರಾಂತಿ ಅನ್ಕೊಂಡಿದ್ದೆ. ಸಂಕ್ರಾಂತಿಗಿಂತ ಮುಂಚೆ ಈ ಹಬ್ಬಕ್ಕೆ ನನಗೆ ಆಹ್ವಾನ ಕೊಟ್ಟಿರ್ತಕ್ಕಂಥ ಎಲ್ಲ ಹಾಲು ಮತಸ್ಥರಿಗೆ ಸ್ಥಿರವಾಗಿ ನಿಮಗೆ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ನನ್ನ ಜೊತೆ ಹಾಸಲರಾಗಿರ್ತಕ್ಕಂಥ ಶ್ರೀಮತಿ ಈ ಕುರುಪೇಟೆ ಸೊಸೆಯಾಗಿರ್ತಕ್ಕಂಥ ಗೀತಮ್ಮವರು ತಹಸೀಲ್ದಾರ್ ಅಲ್ಲ ಇವತ್ತು, ಹಾಗೂ ಸಮಾಜ ಸೇವಕರಾಗಿರ್ತಕ್ಕಂಥ ಸಂಘ ವೆಂಕಟೇಶಣ್ಣವರು, ನಮ್ಮ ಮಾಸ್ಟ್ರು, ಹಾಗೂ ಜಬಿಯವರು 5 ಲಕ್ಷಕ್ಕೆ ಕೊಡ್ತಾ ಇದೆ. ಯಾಕೆ ಟೈಮ್ ಇವತ್ತು ಒಂದು 5 ನೀರು ಇಸ್ತಾ ಮಾಡಿಬಿಡು. ಸೊ ಜಬಿಯವರು, ಹಾಗೂ ನನ್ನ ಹಿತೈಷಿಗಳು, ಸೋದರ ಮಿತ್ರರು, ನಗರಸಭಾ ಮಾಜಿ ಅಧ್ಯಕ್ಷರಾಗಿರ್ತಕ್ಕ MR ಮುರಳಿ ಸರ್ ಅವರು, ಹಾಗೂ ನಮ್ಮ ಹೆಚ್ಚಗೋಲಹಳ್ಳಿ ನಮ್ಮ ಜಗದೀಶ್ ಅವರು, ಹಾಗೂ ನಮ್ಮ ಕೋಳಿ ನಾಗರಾಜಣ್ಣವರು. ಯಾಕೋ ಮಕ್ಕ ಸಪ್ಪಗೆ ಇದೆ ಪಾಪ, ಏನಿಲ್ಲ. ಹಾಗೂ ವೇದಿಕೆ ಹಿಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಮಿತ್ರರು, ಹಾಗೂ ಈ ಪೇಟೆಯ ನಮ್ಮ ಸುರೇಶ್ ಅವರು, ಹಾಗೂ ಮುಂಭಾಗ ಇರ್ತಕ್ಕಂಥ ಎಲ್ಲ ನನ್ನ ಯುವಕ ಮಿತ್ರರು, ಹಾಲು ಮತಸ್ಥರಿಗೆ ಒಳ್ಳೇದಾಗ್ಲಿ ಹಬ್ಬ. ನೀವೇ ಸಾಕಷ್ಟು ಜನ ಹೇಳ್ತಾ ಇದ್ರಿ MLA ಅವ್ರು ಬೇಜಾರು ಬಿದ್ದವ್ರೆ ಅಂತ. ನಾನಂತೂ ಬೇಜಾರು ಬಿದ್ದಿಲ್ಲ, ಬೇಜಾರು ಬೀಳೋದು ಇಲ್ಲ. ನನಗೆ ರಾಜಕಾರಣಕ್ಕೆ ಬರ್ಬೇಕಾದ್ರೆ ಒಬ್ಬ ಗುರುಗಳು ಹೇಳ್ಕೊಟ್ಟಿದ್ರಿ ಏನಂತಂದ್ರೆ, ನೀನೊಬ್ಬ ಉದ್ಯಮಿ ಆಗಿದ್ಯಾ, ನೀನು ರಾಜಕೀಯಕ್ಕೆ ಹೋಗ್ಬೇಕಾದ್ರೆ ಈಗ 2 ಬಿಟ್ಟು ಹೋಗ್ಬೇಕು ಅಂತ. ಏನು ಅಂದ್ರೆ ಮಾನ ಮರ್ಯಾದೆ ಅಂತ. ಮಾನ ಮರ್ಯಾದೆ ಬಿಟ್ರೆ ಮಾತ್ರ ರಾಜಕೀಯಕ್ಕೆ ಹೋಗೋ, ಇಲ್ಲ ಹೋಗ್ಬೇಡ ಅಂತಂದ್ರು. ಅದಕ್ಕೆ ನಾನು 2 ಬಿಟ್ಟಿದ್ದೀನಿ. ಯಾವಾಗ ಹೇಳಿ, ಇಂಥ ಅವಮಾನಗಳೆಲ್ಲ ನಡೀತಾವೆ ಅಂತ ಬಿಟ್ಟೆ ಬಂದಿದ್ದೀನಿ ನಾನು. ಅವತ್ತು ನಮ್ಮ ಶ್ರೀಮತಿ ನಮ್ಮ ತಹಸೀಲ್ದಾರ್ ಫೋನ್ ಮಾಡಿ, ಸರ್ ತಪ್ಪಾಗಿದೆ ಸರ್, ದಯವಿಟ್ಟು ಕ್ಷಮೆ ಇರಲಿ, ನನ್ನ ಕುಟುಂಬಸ್ಥರು, ನಮ್ಮ ಹಾಲು ಮತಸ್ಥರು, ನಾವು ಹಂಗಲ್ಲ, ನಾವು ನಂಬಿದ್ರೆ ಒಬ್ಬರು ನಂಬ್ತೀವಿ ಸರ್, ಎಡವಟ್ಟು ಮಾಡಿದೀವಿ ಸರ್, ಎಡವಟ್ಟು ಆಗಿದೆ, ಸೊ ನನ್ನ ಕಡೆಯಿಂದ ಕ್ಷಮೆ ಇರಲಿ ಅಂತ ಹೇಳಿದೆ. ಹಾಲು ಮತಸ್ಥರು ಒಬ್ಬರು ನಂಬಿ ಹೋಗೋರು, ಅವರಿಂದ ಇನ್ನೊಬ್ಬರು ನಂಬಿ ಯಾರು ಕೆಡಲ್ಲ. ಆದ್ರೆ ಒಂದು ಮಾತು ಹೇಳ್ತೀನಿ, ರಾಜಕಾರಣ ಬಂದಾಗ ಈ ಹಾಲು ಮತಸ್ಥರನ್ನ, ದಲಿತರನ್ನ, OBC ಅವ್ರನ್ನ ಇನ್ನೊಬ್ರು ಯೂಸ್ ಮಾಡ್ಕೊಳ್ಳೋದಾಗಾಯ್ತು. ಇವ್ರ ಬಗ್ಗೆ ಕಾಳಜಿ ಇಲ್ಲ. ಬಟ್ ಯಾವತ್ತು ನನಗೆ ಅದು ಇಲ್ಲ. ನಾನು ತುಂಬಾ ಇಷ್ಟ ಬಿದ್ದು ಆ ಚೌಲ್ಟ್ರಿ ಓಪನ್ ಮಾಡಬೇಕು, ತುಂಬಾ ದೊಡ್ಡ ಮಟ್ಟಕ್ಕೆ ಮಾಡ್ಬೇಕು ಅಂತ ನಾನು ಈವನ ತಹಸೀಲ್ದಾರ್ ಕೂರಿಸಿ ಪಂಚಾಯತಿಗೆ ಪಲ್ಲಕ್ಕಿನ ತರಿಸಿ, ಹೊಸ ಪಲ್ಲಕ್ಕಿ ತರಿಸಿ ದೊಡ್ಡ ಮಟ್ಟಕ್ಕೆ ಮಾಡ್ಬೇಕಂತ ಆಸೆ ಇಟ್ಕೊಂಡು ಬಂದಾಗ ಅವತ್ತೇನ್ ನಡೀತೋ ಘಟನೆ ನಮ್ಗೆ ಗೊತ್ತಿದೆ. ನಾನು ಹಾಲು ಮತಸ್ಥ ವಿರುದ್ಧವಾಗಿ ಯಾವತ್ತೂ ಹೋಗುದಿಲ್ಲ. ಯಾಕಂದ್ರೆ ನೀವು ಪ್ರೀತಿ ಕೊಟ್ಟವರು, ಯಾಕಂದ್ರೆ ನೀವು ಕೊಟ್ಟು ಮಾತ್ರ ಉಳಿಸ್ಕೊಳ್ತಕ್ಕಂಥ ಜನ ಇದ್ರೆ ಅದು ಹಾಲು ಮತಸ್ಥರು. ನನಗೆ ಗೊತ್ತಿದೆ ವಿಚಾರ. ಯಾರನ್ನು ನಾನು ಉದ್ದೇಶಪೂರ್ವಕವಾಗಿ ಅವತ್ತು ನಾನು ಮಾತಾಡಿಲ್ಲ. ಆದ್ರೆ ಕೆಲವು ನಾಯಕರು ಹೇಳಿದ್ರು, ಈಗ ಇರ್ತಕ್ಕಂಥ ಶಾಸಕರು, ಮಾಜಿ ಶಾಸಕರು ಇವ್ರನ್ನ ಮರಿತಾವ್ರೆ ಅಂತ. ಇವತ್ತು ಏನಾದ್ರು ಹಾಲು ಮತಸ್ಥ ಮರ್ತಿದ್ರೆ ನಾನು ಅಷ್ಟು ವಿಜೃಂಭಣೆಯಿಂದ ಹಬ್ಬ ಮಾಡ್ಬೇಕಂತ ಅನ್ಕೊಂತ ಇರ್ಲಿಲ್ಲ. ಇದೇ ಬೈರತಿ ಸುರೇಶ್ ಹತ್ರ 2 ಸರಿ 3 ಸರಿ ಹೋಗಿ ರಿಕ್ವೆಸ್ಟ್ ಮಾಡಿ ಲೆಟರ್ ಕೊಟ್ಟು 2 ಕೋಟಿ ಬೇಕಂತ ಭಿಕ್ಷಿಕ್ ತರ ಹೋಗ್ತಾ ಇಲ್ಲ ನಾನು. ಯಾಕೆ ಭಿಕ್ಷಿಕ್ ತರ ಹೋಗಿದ್ದೀನಿ. ಇದೇ ನಮ್ಮ ಸುರೇಶ್ ಹತ್ರ ಯಾಕೆ ಸುರೇಶ್ ಅಣ್ಣ ಮೇಲೆ ಕೋಪ ಬಂತು ಅಂತಂದ್ರೆ, 2 ಸರಿ 3 ಸರಿ ನಿಮ್ಮ ಹತ್ರ ಬಂದಾಗ ನನಗೆ ಹೇಳಿದ್ರು, ನೀವು ಇದೇ ಚೋಲ್ಟ್ರಿ 2 ಕೋಟಿ ಹಾಕೊಡ್ತೀವಿ ಅಂತ ಹೇಳಿದ್ರಿ, ಆಯ್ತಲ್ಲ, ನೀವು ಹಾಕೊಟ್ಟಿಲ್ಲ. ಆ ಒಂದು ಕೋಪದಿಂದ ಒಬ್ಬ ನಿಮ್ಮ ಮಿತ್ರನಾಗಿ, ಒಬ್ಬ ಶಾಸಕ ಮಿತ್ರನಾಗಿ ನಾನು ಕೇಳೋ ಹಕ್ಕಿದೆ ನನಗೆ. ಯಾಕೆ ಹೇಳಿ, ನನ್ನ ಹಾಲು ಮತಸ್ಥರು ನೀವ್ ಏನ್ ಮಾಡಿದ್ರಿ ಅಂತ ಕೇಳೋ ಹಕ್ಕನ್ನು ಕೇಳಿದೆ ಹೊರತು ನಿಮ್ಮನ್ನ ಯಾವತ್ತು ವಿರೋಧ ಮಾಡ್ತಕ್ಕಂಥ ಕೆಲಸ ನಾನು ಮಾಡಿಲ್ಲ. ಯಾಕೆಂತಂದ್ರೆ ಒಬ್ಬ ಶಾಸಕನಾಗಿದ್ದೀನಿ, ನಾನು ಕೂಡ ಪ್ರಜಾಪ್ರಭುತ್ವದಲ್ಲಿ ಗೆದ್ದಿದ್ದೀನಿ. ಆದ್ರೆ ನೀವು ಶಾಸಕರಾಗಿದ್ರಿ, ಶಾಸಕರಾದ್ಮೇಲೆ ನೀವು ಸಚಿವರಾಗಿದ್ರಿ. ನೀವು ಬರೋಕ್ಕಿಂತ ಮುಂಚೆ ಒಬ್ಬ ಶಾಸಕರಿಗೆ ನಾನು ಕರ್ಕೊಂಡ್ ಬಂದಿದ್ರೆ ನಾನು ಬರಲ್ಲ ಅಂತಿದ್ದೀರಾ? ನನ್ನ ಸಚಿವರು ನೀವು, ನನ್ನ ಕೋಲಾರ ಜಿಲ್ಲೆ ಸಚಿವರು ನೀವು, ನನಗೆ ಅಣ್ಣ ಸಂಬಂಧವ್ರು ನೀವು. ಯಾವತ್ತು ನಾನು ಉದ್ದೇಶಪೂರ್ವಕ ನಿಮ್ಮನ್ನ ಯಾವತ್ತು ನಾನು ಮಾತಾಡಿಲ್ಲ. ಆದ್ರೆ ನನ್ನ ಬಿಟ್ಟು ಬಂದಿದ್ದಕ್ಕೆ ನಾನು ಬರ್ತಾ ಇದ್ದೆ ಕರೆದಿದ್ರೆ. ನಾನು JDS ಕಾಂಗ್ರೆಸ್ ಅನ್ನೋ ಭೇದ ಭಾವ ನನ್ನ ಹತ್ರ ಇಲ್ಲ. ಇಡೀ ನಮ್ಮ ಸಂಗೊಳ್ಳಿ ಹೇಳ್ದಂಗೆ ಇಡೀ ಮುಳಬಾಗಿಲು ತಾಲೂಕಿನ ಶಾಸಕ ನಾನು. ಸೊ ಅದರಿಂದ ಯಾರು ನಾನು ಅವತ್ತು ಮಾತಾಡ್ದ ಹೇಳ್ಕೊಂಡು ದಯವಿಟ್ಟು ನಾನು ಇವತ್ತು ಹೇಳ್ತಾ ಇದ್ದೀನಿ, ನಾನು ಯಾವತ್ತು ನಿಮ್ಮನ್ನು ಬಿಟ್ಟು ಹೋಗುವಂತ ವ್ಯಕ್ತಿ ಅಲ್ಲ. ಈ ಒಂದು ಕುಲಸ್ಥರಿಗೆ, ಈ ಮತಸ್ಥರಿಗೆ, ಹಾಲು ಮತಸ್ಥರಿಗೆ ನಾನು ಯಾವುದೋ ಅನ್ಯಾಯ ಮಾಡಿಲ್ಲ. ಈ ಗೌರಿ ಮುಂದೆ ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ಅನ್ಯಾಯ ಮಾಡೋದಿಲ್ಲ.
ಈಗಾಗಲೇ ನಾನು ತಹಸೀಲ್ದಾರ್ ಹತ್ರ DC ಅವ್ರ ಹತ್ರ ಮಾತಾಡಿದ್ದೀನಿ. ಹಾಸ್ಟೆಲ್ ಕಟ್ಟ 2 ಎಕರೆ ಜಮೀನ ಮಂಜೂರು ಮಾಡ್ಲಿಕ್ಕೆ ನಾವೆಲ್ಲ ತಯಾರು ಮಾಡ್ಕೊಂಡಿದೀವಿ. ಈಗಾಗಲೇ ಈ ಗೌರಿ ಹಬ್ಬ ಮಾಡಕ್ಕೆ ಜಾಗ ಕೇಳಿದ ದೊಡ್ಡವರು ಎಲೆಕ್ಷನ್ ಬಂದಾಗ. ನಾನು ಎಲೆಕ್ಷನ್ ಬಂದಾಗ ಇಲ್ಲಿ ನನ್ಗೆ ಗೊತ್ತು, ಎಲೆಕ್ಷನ್ ಬಂದಾಗ ನೈಟು 11 ಗಂಟೆಗೆ ನನ್ನೊಬ್ರು ಕೇಳಿದ್ರು, ಗೌರಿ ಹಬ್ಬ ಮಾಡ್ಲಿಕ್ಕೆ ನಮ್ಗೆ ಜಾಗ ಬೇಕು ಅಂತ ಕೇಳಿದ್ರು. ನನ್ಗೆ ನಮ್ಕ ಇದೆ. ಇವತ್ತು ನಾನು ಮಾತು ಕೊಡ್ತಾ ಇದ್ದೀನಿ. ನಾನು ನನ್ನ ಪೌರೋಹಿತರ ಹತ್ರ ಮಾತಾಡಿ, ತಹಸೀಲ್ ಹತ್ರ ಮಾತಾಡಿ, ಏನು ಆದಷ್ಟು ಬೇಗ ಆಗುತ್ತೋ ಅದನ್ನ ಮಾಡ್ಲಿಕ್ಕೆ ನಾನು ಪ್ರಯತ್ನವನ್ನ ಮಾಡ್ತೀನಿ. ನಮಗ್ ಗೊತ್ತಿದೆ ಇವತ್ತು ನಮ್ಮ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಗೊತ್ತಿದೆ. ಆದ್ರೂ ನಾನು ಸಕಲ ಪ್ರಯತ್ನವನ್ನು ಮಾಡಿ ನಾನು ಮಾಡ್ತಾ ಇದ್ದೆ. ಸತತ 7 ವರ್ಷಗಳಿಂದ ನನ್ನ ತಾಯಂದಿರಿಗೆ ಏನು ಓಂ ಶಕ್ತಿ ಮಾಲೆ ಮಾಡ್ಲಿಕ್ಕೆ ಸುಮಾರು 60,000 ರಿಂದ 70,000 ಹೆಣ್ಮಕ್ಳನ್ನ ನಾನು ಪ್ರತಿ ವರ್ಷ ಕೂಡ 700 ಬಸ್ ಕಳಿಸ್ತಾ ಇದ್ದೀನಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾರು ಈ ಸಾಧನೆ ಮಾಡ್ತಾ ಇಲ್ಲ. ಸರ್ಕಾರ ಇರ್ಲಿ ಸರ್ಕಾರ ಇಲ್ಲದೆ ಇರ್ಲಿ ಮಾತು ಕೊಟ್ಟಿದ್ದೀನಿ, ಮಾತು ತಪ್ಪು ಅಂತ ಇವತ್ತು ಹಾಲು ಮತಸ್ಥರಿಗೆ ಮಾತು ಕೊಟ್ಟು ತಪ್ಪು ಅಂತ ಜನ ಅಲ್ವೋ ಈ ಸಮೃದ್ಧಿ ಮಂಜುನಾಥ್ ಕೂಡ ಮಾತು ಕೊಟ್ಟರೆ ತಪ್ಪು ಮಗ ಅಲ್ಲ ನಾನು. ಇವತ್ತು ಅಷ್ಟೇ ನನ್ನೆಲ್ಲ ಯಾವ್ದು ಅಳಕಿಲ್ಲ. ರಾಜಕಾರಣದ ಇವೆಲ್ಲ ಕಾಮನ್ ಅವಮಾನಗಳೆಲ್ಲ ಕಾಮನ್ನು ನಾನು ಸಹಿಸ್ಕೊಂಡಿದ್ದೀನಿ. ಇವತ್ತು ನಾನು ನಿಮ್ ಮುಂದೆ ಪ್ರಮಾಣ ಮಾಡ್ತೀನಿ. ನಾನು ನಿಮ್ ಜೊತೆ ಇವತ್ತು ಹೇಳ್ತೀನಿ, ಮುಂದೆನೂ ಹೇಳ್ತೀನಿ, ಮುಂದೆನೂ ಹೇಳ್ತೀನಿ, ಖಂಡಿತವಾಗಿ ನಾನು ಮಾಡ್ತೀನಿ ಅದಲ್ವಾ. ಅದರಿಂದ ಇವತ್ತು ಈ ಗೌರಿ ಹಬ್ಬಕ್ಕೆ ನನ್ನ ಕರೆದು ಉದ್ಘಾಟನೆ ಮಾಡಿ ನನ್ನ ತಾಯಂದ್ರ ದರ್ಶನ ಪಡೆದು ಇವತ್ತು ಅಮ್ಮನ ದರ್ಶನ ಪಡೆದು ಇವತ್ತು ನಾವೆಲ್ಲ ಸೇರಿ ಏನ್ ಹಬ್ಬಕ್ಕೆ ಬಂದಿದ್ರೆ ನಿಮ್ಗೆಲ್ಲ ಶುಭವಾಗ್ಲಿ. ಇವತ್ತು ಎಲ್ಲ ಶುಭವಾಗ್ಲಿ. ನಾವು ಹೇಳಿದ ತಕ್ಷಣ ಮಳೆ ಸ್ಟಾರ್ಟ್ ಆಯ್ತು, ದೀಪಗಳು ಸ್ಟಾರ್ಟ್ ಆಯ್ತು, ಮಳೆ ಸ್ಟಾರ್ಟ್ ಆಗಿದೆ. ನಮಗೆ ಶುಭ ಸೂಚನೆ ಇದಕ್ಕೆ. ಯಾಕಂದ್ರೆ ವರ್ಷದ ಹಬ್ಬವನ್ನು ಸ್ಟಾರ್ಟ್ ಮಾಡಿದಿರಿ, ಖಂಡಿತವಾಗ್ಲಿ ಒಳ್ಳೇದಾಗ್ಲಿ, ಈ ನಗರಕ್ಕೆ ಒಳ್ಳೇದಾಗ್ಲಿ. ನಿಮ್ಮಿಂದ ಇವತ್ತು ಹೊಸ ಹಬ್ಬ ಸ್ಟಾರ್ಟ್ ಆಗಿದೆ. ಇಲ್ಲಿಂದ ಎಲ್ಲ ಹಿಂದೂ ಹಬ್ಬಕ್ಕೆ ಸ್ಟಾರ್ಟ್ ಆಗಿಲ್ಲ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆಲ್ಲ ನನ್ನ ಹಿರಿಯ ಮಂತ್ರಿಗೂ ನೆನ್ನೆ ಫೋನ್ ಮಾಡಿ ನೀವು ಬರ್ಲೇಬೇಕು ಅಂದಿದ್ದಕ್ಕೆ ಖಂಡಿತವಾಗ್ಲಿ ಹಬ್ಬಕ್ಕೆ ನಾನು ಬರ್ತೀನಿ. 3 ವರ್ಷದಿಂದ ಕರೆದು ನಾನು ಬಂದಿಲ್ಲ, ಈ ಸರಿ ಬರ್ತೀನಿ ಅಂತ ಹೇಳಿದಕ್ಕೆ ಖಂಡಿತವಾಗ್ಲೂ ಬಂದು ಈ ಹಬ್ಬದಲ್ಲಿ ಭಾಗ ಮಾಡಿಸ್ಕೊಡ್ಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದಷ್ಟು ನನ್ನ ಮಾತು ಮುಗಿಸ್ತಾರೆ. ಎಲ್ರಿಗೂ ಒಳ್ಳೇದಾಗಿ. ಅಲ್ಲ ತೆಗಿಬೋದಾಯ್ತು. ಪ್ರತಿ ಹಳ್ಳಿಯಲ್ಲಿ ಟೋಪಿ ಪೆಟ್ರ ಅಂತ ಇದ್ರು. ನನ್ಗೆ ಗೊತ್ತಿಲ್ಲ ಇವ್ರ ಭಾಷೆ ಹಂಗೇನೇನು ಟೋಪಿ ಪೆಟ್ರ ಅಂತ. ಎಲೆಕ್ಷನ್ ಗೊತ್ತಾಯ್ತು ಟೋಪಿ ಇಟ್ಟಿರ್ಬಿಟ್ರು. ಅವತ್ತಿಂದ ನಾನು ಟೋಪಿ ಹಾಕ್ಸ್ಕೊಳ್ಳೋದು ಇದು. ಅದರಿಂದ ಈ ಟೋಪಿ ಎಲ್ಲ ಪೇಟ ಇದು ಹಳ್ಳಿ ಕಡೆ ಗೊತ್ತಿಲ್ಲ. ಈ ಟೋಪಿ ಮೈಸೂರು ಪೇಟ ಅಲ್ಲ ಸರ್, ತುಂಬಾ ಅದ್ದೂರಿಯಾಗಿದೆ, ತುಂಬಾ ಚೆನ್ನಾಗಿದೆ. ಇದು ನಿಮ್ಮ ಸಂಕೇತ. ಅದಕ್ಕೆ ಇಷ್ಟೊತ್ತು ನಾನು ಪೇಟ ಇಟ್ಕೊಂಡು ನಾನು ಕೂಡ ನಿಮ್ಮಲ್ಲಿ ಒಬ್ನಾಗಿದ್ದೀನಿ. ನಮ್ಮ ತಹಸೀಲ್ದಾರ್ ಕೂಡ ಇಟ್ಕೊಂಡ್ಬಿಟ್ಟಿದ್ರು, ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ರು. ಎಲ್ರಿಗೂ ಒಳ್ಳೇದಾಗ್ಲಿ. ಇದೇ ತರ ಮುನ್ನುಗ್ಗಿ ನಿಮ್ ಜೊತೆ ಇವತ್ತು ನಾನು ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್.